ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ತಾ ಇರ್ಬೋದು ಗೋಲ್ಡು, ಇದು ನನಗೆ ಕೊಟ್ಟಿದ್ದ ಗಿಫ್ಟ್ ಭೀಮ್ನ ಅಮಾವಾಸ್ಯೆ ಪೂಜೆಗೆ. ಬನ್ನಿ, ಇವತ್ತಿನ ವಿಶೇಷ ದಿನ ಭೀಮ್ನ ಅಮಾವಾಸ್ಯೆ ಪೂಜೆ ಇತ್ತು. ಸೊ ಮನೇಲೆಲ್ಲ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿತ್ತು. ಈ ಒಂದು ದಿನನ ಆಲ್ಮೋಸ್ಟ್ 3 ಇಯರ್ಸಿಂದನೂ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ, ಈಗ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಹಸ್ಬೆಂಡ್ಗೂ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನೇನು ಮಾಡಿದೆ, ದೀಪ ಇರಲಿಲ್ಲ ನನ್ನ ಹತ್ರ ಎಕ್ಸ್ಟ್ರಾ. ಸೊ ಅದಕ್ಕೆ ವಿಳ್ಯದೆಲೆ ಇಟ್ಟು ಪೂಜೆ ಮಾಡೋಣ ಅಂದರೆ ಆರತಿ ಬೆಳಗೋಣ ಅಂತ ಅಂದ್ಕೊಂಡು ಮಾಡಿದೆ. ಎಲ್ಲ ರೆಡಿ ಮಾಡಿಟ್ಟೆ. ಆಮೇಲೆ ಹೆಂಗೋ ಒಂದು ಹಳೇದು ಒಂದು ಎತ್ತಿಟ್ಟಿದೆ, ಪುಣ್ಯಕ್ಕೆ ಸಿಕ್ತು. ಅದನ್ನೇ ಇಟ್ಟು ನಾವು ಪೂಜೆ ಮಾಡಿದ್ದಾಯಿತು. ದೇವ್ರ ಮುಂದೆ ಇಟ್ಟಿದ್ದಂತೂ ನಾನು ತೆಗಿಯಲ್ಲ. ಸಪ್ರೇಟಾಗಿ ದೇವ್ರ ಮನೆಗೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಯಾವಾಗಲೂ 5 ದೀಪ ಹಚ್ಚಿಟ್ಟಿರ್ತೀನಿ. 5 ದೀಪ ಹಾಗೆ ಉರಿತಾ ಇರಬೇಕು. 3 ಬೆಳ್ಳಿ ದೀಪ, 2 ಮಾಮೂಲಿ ದೀಪ ಈ ರೀತಿ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ, ಪೂಜೆಗೋಸ್ಕರ ಅಲ್ಲಿ ದೀಪ ಎತ್ಕೊಳ್ಳೋದು, ಆಮೇಲೆ ಮಂಗಳಾರತಿದು ಎತ್ಕೊಳ್ಳೋದು, ಅದೆಲ್ಲ ಒಂದು ಸ್ವಲ್ಪ ಇರ್ಸು ಮರ್ಸು ಅನಿಸುತ್ತೆ ನಮಗೆ. ದೀಪ ಎತ್ಕೊಳ್ಳಿಲ್ಲ, ಮಂಗಳಾರತಿ ಬೆಳಗೋದು ಎತ್ಕೊಳ್ಳೇಬೇಕಾಯಿತು. ಹಸ್ಬೆಂಡ್ ಬೇಡ, ಅದೆಲ್ಲ ದೇವ್ರದು ಅಂತ ಅಂತಿದ್ರು. ಏನೂ ಮಾಡೋಕ್ಕಾಗಲ್ಲ, ನಮ್ಮನೆ ಎಕ್ಸ್ಟ್ರಾ ಪೇರ್ಸ್ ನಾವು ಇಟ್ಕೊಂಡಿಲ್ಲ. ಅದರಿಂದ ನಾನು ಅದನ್ನೇ ಯೂಸ್ ಮಾಡ್ಕೊಂಡು ಮತ್ತೆ ವಾಶ್ ಮಾಡಿ ಇಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಬಟ್ ಹಸ್ಬೆಂಡ್ಗೂ ಅದು ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಹೋಗ್ತಾ ಹೋಗ್ತಾ ಇನ್ನೊಂದು ಸೆಟ್ ಎಲ್ಲ ತೆಗ್ದಿಡಬೇಕಾಗತ್ತೆ. ಫಸ್ಟ್ ಟೈಮ್ ಪೂಜೆ ಮಾಡಿದ್ನಲ್ಲ, ಅದು ನನಗೆ ತುಂಬಾ ನೆನಪಾಗ್ತಿತ್ತು ಇವತ್ತು. ಯಾಕಂತಂದರೆ, ನಮ್ಗೆ ಮನೇಲಿ ಯಾವುದೇ ಒಂದು ಪಾತ್ರೆ ಆಗಲಿ, ಒಂದು ತಟ್ಟೆ ಆಗಲಿ ಎಕ್ಸ್ಟ್ರಾ ಅನ್ನೋದಿರಲಿಲ್ಲ. ನನಗೆ ಊಟ ಮಾಡೋಕ್ಕೆ ಒಂದು ಪ್ಲೇಟು, ನನ್ನ ಹಸ್ಬೆಂಡ್ಗೆ ಊಟ ಮಾಡೋಕ್ಕೆ ಒಂದು ಪ್ಲೇಟು ಇಷ್ಟೇ ಇದ್ದಿದ್ದು. ಆಮೇಲೆ ಅನ್ನ ಮಾಡೋಕ್ಕೊಂದು ಪಾತ್ರೆ, ಆಮೇಲೆ ಸಾಂಬಾರು ಮಾಡೋಕ್ಕೊಂದು ಪಾತ್ರೆ ಅಷ್ಟೇ ಇದ್ದಿದ್ದು. ಇನ್ನು ಎಕ್ಸ್ಟ್ರಾ ಏನೂ ಇರಲಿಲ್ಲ ನಮ್ಮ ಹತ್ರ. ಅದರಲ್ಲೇ ಹೆಂಗೋ ಮೇಂಟೈನ್ ಮಾಡಿ ಅವಾಗ ಪೂಜೆ ಮಾಡಿದ್ದೆ ನಾನು ಫಸ್ಟ್ ಇಯರ್ದು. ಆ ಮನೇಲಿ ಒಂದು ರೂಮನ್ನು ಸಪ್ರೇಟ್ ಇರಲಿಲ್ಲ, ಒಂದು ವಾಶ್ರೂಮ್ ಸಪ್ರೇಟ್ ಇರಲಿಲ್ಲ. ತುಂಬ ಕಷ್ಟ ಇತ್ತು. ಬಟ್ ರೂಮಲ್ಲಿರೋದು ಅಂದರೆ ಒಂದು ದೊಡ್ಡ ಹಾಲ್ ರೀತಿ ಇತ್ತು. ಬಟ್ ಸಪ್ರೇಟ್ ಅನ್ನೋದು ಏನೂ ಇರಲಿಲ್ಲ, ಒಂದು ಹಾಲ್ ಅಷ್ಟೇ. ಬಾತ್ರೂಮಲ್ಲೇ ಸ್ನಾನ ಮಾಡಬೇಕು, ಬಾತ್ರೂಮಲ್ಲೇ ಬಟ್ಟೆ ಒಗಿಬೇಕು. ತುಂಬ ಕಷ್ಟ ಅನಿಸ್ತಿತ್ತು. ಅದು ಹೆಂಗಿದ್ರೋ ಗೊತ್ತಿಲ್ಲ ನನ್ನ ಹಸ್ಬೆಂಡು. ಅಂದರೆ ಅವರು ಬ್ಯಾಚುಲರ್ ಆಗಿರ್ತಾರಲ್ಲ, ಅವ್ರಿಗೆ ಸರಿ. ಬಟ್ ಫ್ಯಾಮಿಲಿ ಅಂತ ಆದಮೇಲೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಬಟ್ಟೆಗಳೆಲ್ಲ ಒಗೆಯೋಕ್ಕೆ ಜಾಗನೇ ಇರ್ತಿಲ್ಲ. ನಾನು ಊರಿಗೆ ತೊಗೊಂಡು ಹೊಂಟೋಗಿವೆ ಬಟ್ಟೆ ಎಲ್ಲ ಒಕ್ಕೊಳ್ಳೋದಕ್ಕೆ. ಇಲ್ಲ ಆಗ್ತಿರಲಿಲ್ಲ ಅಂತ ಅಂದ್ಕೊಂಡು. ಅದೆಲ್ಲ ಒಂದು ನೆನಪು ಚೆನ್ನಾಗಿದೆ. ಈಗ ಅದನ್ನೆಲ್ಲ ನೆನೆಸ್ಕೊಂಡಾಗ ಅದು ಒಂದು ಜೀವನ ನಾವು ಬದುಕಿದ್ವಲ್ಲ ಅನ್ನೋದು ಖುಷಿ ಆಗುತ್ತೆ. ಈ ಕಡೆ ಏನಂತಾರೆ, ಜಾಸ್ತಿ ಬಂದ್ರೂ ಬದುಕ್ಬೋದು, ಈ ಕಡೆ ಕಮ್ಮಿ ಇದ್ದಾಗಲೂ ನಾವು ಬದುಕ್ಬೋದು. ಹೆಂಗೆ ಬೇಕಾದರೂ ನಾವು ಅಡ್ಜಸ್ಟ್ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ. ಈಗ ಖುಷಿಯಾಗುತ್ತೆ. ಆವಾಗ ಒಂದು ಚೇರ್ ಇರಲಿಲ್ಲ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ, ಕೆಳಗೆ ಕೂತ್ಕೋಬೇಕಿತ್ತು. ಒಂದೇ ಒಂದು ಚೇರ್ ಏನೋ ಇತ್ತು, ಅದು ಕೆಳಗಡೆ ಮನೆಯವ್ರ ಹತ್ರ ಈಸ್ಕೊಬಂದು ಪೂಜೆ ಮಾಡೋಕ್ಕೇನೋ ಈಸ್ಕೊಬಂದಿದ್ದು ಅನಿಸುತ್ತೆ. ದೇವ್ರ ಮನೆ ಅಂತ ಬಂದರೆ ಒಂದೇ ಒಂದು ಫೋಟೋ ಇಟ್ಟು ಅದ್ರ ಮುಂದೆ 2 ದೀಪ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು ಹೂವು ಹಾಕಿ ಮುಡ್ಸೋಕ್ಕಾಗ್ತಿರ್ಲಿಲ್ಲ, ಒಂದು ಗಂಧದ ಕಡ್ಡಿ ಅಷ್ಟೇ ಬೆಳಗ್ತಿದ್ದಿದ್ದು ನಾನು. ಚೆನ್ನಾಗಿತ್ತು. ಅದೊಂಥರ ಲೈಫು, ಇದೊಂಥರ ಲೈಫು. ಯಾವಾಗಲೂ ಹಂತವಾಗಿ ಬಂದ್ರೇ ಮುಂದೆ ಜೀವನ ಚೆನ್ನಾಗಿರುತ್ತೆ. ಒಂದೇ ಸಲ ಬಂದುಬಿಟ್ರೆ ನಮಗೀಗ ನೋಡಿ, ಅದನ್ನೆಲ್ಲ ಹಳೇದನ್ನೆಲ್ಲ ನಾವು ನೆನಪಿಸ್ಕೊಳಕ್ಕಾಗ್ತಿತ್ತಾ? ಆಗ್ತಿರಲಿಲ್ಲ. ಈಗ ಹಂತವಾಗಿ ನಾವು ಬೆಳೆದಾಗ ಅದೆಲ್ಲ ನೆನಪಾಗುತ್ತೆ. ತುಂಬ ಖುಷಿಯಾಗುತ್ತೆ. ತೀರಾ ಏನೂ ಇಲ್ಲ ಅಂತಲ್ಲ, ಊರಲ್ಲಿ ಎಲ್ಲ ಇತ್ತು. ಬಟ್ ನಾನು ಇಲ್ಲಿಗೆ ಬಂದಿದ್ದು ಸಡನ್ನಾಗಿ ಬಂದಿದ್ದು ಮದುವೆ ಆಗಿ. ಹಸ್ಬೆಂಡ್ ಅಂದರೆ ಫಸ್ಟು ಬ್ಯಾಚುಲರ್ ಆಗಿದ್ದರು. ಅವರು ಹೋಗಿ ಹೋಟೆಲಲ್ಲಿ ತಿನ್ಕೋತಿದ್ರು ಈ ರೀತಿ. ಬಟ್ ನಾನು ಸಡನ್ನಾಗಿ ಬಂದಿದ್ದು, ನನಗೆ ಐಡಿಯಾನೇ ಇರಲಿಲ್ಲ ನಾನು ಬೆಂಗಳೂರು ಬಂದು ಸ್ಟೇ ಆಗ್ತೀನಿ ಅಂತ ಅಂದ್ಕೊಂಡು. ಮದುವೆ ಆಗಿ ಆಲ್ಮೋಸ್ಟ್ 6 ತಿಂಗಳಾದ್ರೂ ಒಟ್ನಲ್ಲಿ ನಾನು ಊರಲ್ಲೇ ಇದ್ದೆ. ಸಡನ್ನಾಗಿ ಬಂದಿದ್ದು, ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿಗೆ ಬಂದಿರ್ತೀನಿ ಅಂತ ಅಂದ್ಕೊಂಡು. ಇನ್ನೂ ಒಂದು ಮನೆ ಮಾಡ್ತೀವಿ ಎಕ್ಸ್ಟ್ರಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಸ್ಬೆಂಡ್ ಸುಮ್ಮನೆ ಡಿ-ಮಾರ್ಟ್ಗೆ ಅಂತ ಕರ್ಕೊಂಡೋಗಿ ಅಲ್ಲಿಂದ ಬಂದು ಮನೆ ಮಾಡೋಣ ಅಂತ ಅಂದ್ಕೊಂಡು ರೋಡಲ್ಲೇ ಬರ್ತಾ ಫಿಕ್ಸ್ ಆಗಿ ಬಂದು ಮನೆಯೂ ನೋಡಿ ತಕ್ಷಣ ಅಡ್ವಾನ್ಸು ಕೊಟ್ಟು ಹೊಂಟೋಗಿದ್ದು. ಈ ರೀತಿ ಸಡನ್ನಾಗಿ ಆಯ್ತಲ್ಲ. ಸೊ ತಕ್ಷಣ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಅತ್ತೆ ಮನೆಯಿಂದ ಸ್ವಲ್ಪ ಐಟಮ್ಸು, ಹಾಗೆ ಅಪ್ಪನ ಮನೆಯಿಂದ ಸ್ವಲ್ಪ ಐಟಮ್ಸು ಈ ಥರ. ಆಮೇಲೆ ಅಕ್ಕನ ಮನೆಯಿಂದ ಸ್ವಲ್ಪ ಮಿಕ್ಸಿ, ಈ ಥರದ್ದೆಲ್ಲ ಎಲ್ಲರೂ ಒಂದೊಂದು ಸ್ವಲ್ಪ ಐಟಮ್ಸ್ ಕೊಟ್ಟಿದ್ದರಿಂದ ಮನೆಗೆಲ್ಲ ಒಂದು ಸ್ವಲ್ಪ ಮೇಂಟೈನ್ ಆಯಿತು. ಅದಾದಮೇಲೆ
ಮೇಯ್ನಾಗಿ ಈ ವಾರ್ಡ್ರೋಬು, ಕಾಟು, ಆಮೇಲೆ ದಿವಾನ್ ಕಟ್ಟು ಕೂತ್ಕೊಳ್ಳೋಕೆ ಹಾಲಲ್ಲಿ, ಟಿ ವಿ, ಪ್ರತಿಯೊಂದು ಇಲ್ಲಿ ಬಂದಮೇಲೆ ಒಂದೊಂದೇ ಅಂತ ತೊಗೊಂಡಿದ್ದು. ಏನೆಲ್ಲ ಹೋಗಿ ಒಂದೇ ಸಲ ಕ್ಯಾಶ್ ಕೊಟ್ಟು ತೊಗೊಂಡಿದ್ದಲ್ಲ. ಎಲ್ಲ ಇ ಎಮ್ ಐ ಅಂದ್ಕೊಂಡು ಒಂದು ತೊಗೊಳೋದು, ಇ.ಎಮ್.ಐ ಕಂಪ್ಲೀಟ್ ಮಾಡೋದು, ಮತ್ತೆ ಇನ್ನೊಂದು ತೊಗೊಳೋದು. ಇದೊಂಥರ ಚೆನ್ನಾಗಿರುತ್ತೆ. ಇ.ಎಮ್.ಐ ಇದ್ದಷ್ಟು ನಮಗೆ ಏನೇನಾದರೂ ತೊಗೊತಾ ಇರ್ಬೋದು. ಏನೂ ಇ.ಎಮ್.ಐ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತೀವಿ, ದುಡ್ಡನ್ನೆಲ್ಲ ಕಳಿತೀವಿ. ಸೊ ಈ ಥರ ನಮಗೆ ಏನಾದರೂ ಒಂದು ಜವಾಬ್ದಾರಿ ಅನ್ನೋದು ಇರಬೇಕು. ಏನಾದರೂ ನಾವೊಂದು ಕಟ್ಟುತ್ತಾ ಇದ್ದೀವಿ, ಇಲ್ಲ ಅದು ಕಂಪಲ್ಸರಿ ನಾವು ಕಟ್ಟಲೇಬೇಕು ಅನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲಿದ್ದರೆ ನಾವು ಮುಂದೆ ಹಂತವಾಗಿ ಬೆಳ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಕೈಲಾದಷ್ಟು ಸ್ವಲ್ಪ ಜನಕ್ಕೆ ಸಹಾಯ ಮಾಡಿದ್ರೆ ಮುಂದೆ ನಾವು ಬೆಳಿತೀವಿ, ಅವರು ಕೂಡ ಬೆಳೀತಾರೆ ಅನ್ನೋದು ನನ್ನ ಏನಂತಾರೆ ಇಷ್ಟನೋ ಏನೋ ಗೊತ್ತಾಗ್ತಾಯಿಲ್ಲ, ಸಾರಿ. ಹಾಗೆ ನಮ್ಮ ಈ ಪೂಜೆ, ಅಮಾವಾಸ್ಯೆ ಪೂಜೆ ಈ ಥರ ಸಿಂಪಲ್ಲಾಗಿತ್ತು. ಜಾಸ್ತಿ ಏನು ಆಡಂಬರ ಆಗಲಿ ಆ ಥರ ಏನಿಲ್ಲ. ಸ್ಯಾರಿ ಉಟ್ಕೋಬೇಕು ಅನ್ನೋ ಆಸೆ ತುಂಬ ಇತ್ತು. ಈಗ್ಲಿಗೂ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ನಾನು ಮದುವೆಲಿ ತೊಗೊಂಡಿರೋ ಸ್ಯಾರೀಸ್ ಅಷ್ಟೇ. ಅದು ಬಿಟ್ಟರೆ ಈಗ ನೋಡ್ತಾ ಇದ್ದೀರಾ ನೀವು, ತಿರುಪತಿ ವ್ಲಾಗ್ಸ್ ಹಾಕ್ತಾಯಿದ್ದೀನಲ್ವ, ತಿರುಪತಿಗೆ ಹೋಗೋಕ್ಕೆ ಅಂತ 2 ಸ್ಯಾರಿ ತೊಗೊಂಡಿದ್ದೆ, ಅದಿದೆ. ಒಂದನ್ನು ಮಾತ್ರ ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಇನ್ನೊಂದು ಮಾಡ್ಕೊಂಡಿರಲಿಲ್ಲ. ನಾನೇ ಮಾಡ್ಕೊಳ್ಳೋದಲ್ವ, ಸೊ ಟೈಮ್ ಆಗಿರಲಿಲ್ಲ, ಪಾಪು ಬಿಟ್ಟಿರಲಿಲ್ಲ. ಸೀರೆ ಕೂಡ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವ, ಬೇಗ ಮಾಡೋಣ ಅಂದ್ಕೊಂಡು ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಬಟ್ ಆಗ್ತಾನೇ ಇಲ್ಲ. ಯಾರ್ಯಾರು ಯಾವ ರೀತಿ ಪೂಜೆ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ. ಈಗ ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಈಗ ಕಾಲ ಮೇಲೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಹಣೆನ ಬಗ್ಗಿಸಿ ಆ ಹಣೆ ಅಂಟ್ಕೊಂಡಿರುತ್ತಲ್ಲ ಅಕ್ಷತೆ, ಅದರಿಂದ ನಮಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿಸ್ಕೊಳ್ಳೋದು ಇಷ್ಟೇ. ಇದನ್ನು ಎಷ್ಟೊಂದು ಜನ ಮಾಡೋದೇ ಇಲ್ಲ. ಬಟ್ ನಾನಂತೂ ಆವಾಗಿಂದ ಮಾಡಿದ್ದೀನಿ. ಮಾಡಿರೋದು 2 ಸಲ. ಮದುವೆಲಿ ಒಂದು ಸಲ ಸೇರಿಸ್ಕೊಂಡ್ರೆ 3 ಸಲ ಆಗುತ್ತೆ. 3 ಸಲ ಮಾಡಿ, 3 ಸಲವೂ ಅಷ್ಟೇ ನಾನು ಇದೇ ರೀತಿ ಮಾಡಿರೋದು. ಅಂದರೆ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ, ಇಲ್ಲ ನಾನು ಎಲ್ಲೂ ನೋಡಿಲ್ಲ. ನನಗೆ ನೆನಪಿರೋದು ಅಂದರೆ ನಮಗೆ ಮದುವೆಲಿ ಮಾಡಿಸಿದ್ರಲ್ಲ, ಅದೇ ನನಗೆ ನೆನಪಿರೋದು. ಅಲ್ಲಿ ಹೇಗೆ ಮಾಡಿಸಿದ್ರು ಆ ರೀತಿ ಮಾಡಿದ್ದೀನಿ. ಇಲ್ಲಾಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಂಕಣ ಕಟ್ಟೋದು, ಅಂದರೆ ಕೈಗೆ ದಾರ ಅಂದರೆ ಹೂವು ಕಂಕಣ ಅಂತ ಹೇಳ್ತೀವಿ, ಇದನ್ನು ಕಟ್ಕೊಳ್ಳೋದು, ಹಾಗೆ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನಿಸೋದು, ಈ ಥರ ಮಾಡ್ತೀವಿ. ಹಾಗೆ ಗಿಫ್ಟ್ ಕೊಡಬೇಕು ಅಂತಲೇ ಏನಿಲ್ಲ, ಗಿಫ್ಟ್ ಕೊಡಲೇಬೇಕು ಅದಕ್ಕೆ ಪೂಜೆ ಮಾಡ್ತೀವಿ ಅಂತ ಏನಿಲ್ಲ. ನಾನು ಅದನ್ನು ಎಕ್ಸೆಪ್ಟ್ ಕೂಡ ಮಾಡೋದಿಲ್ಲ. ಮೊದಲನೇ ಸಲವೂ ಅಷ್ಟೇ, ನನಗೆ ಗೊತ್ತಿಲ್ದಿದ್ದಂಗೆ ಹಸ್ಬೆಂಡು ಚಾಕ್ಲೇಟ್ ತಂದು ಕೊಟ್ಟಿದ್ರು. ಪರವಾಗಿಲ್ಲ, ಖುಷಿಪಟ್ಟೆ, ಅಷ್ಟಕ್ಕೇ ಸಾಕು ಅಂತ ಅಂದ್ಕೊಂಡು. ಈ ಸಲವೂ ಅಷ್ಟೇ 500 ರುಪೀಸ್ ಕೊಡ್ತೀನಿ ಅಂತ ಅಂತಿದ್ರು. ನಾನು ಬೇಡ ಅಂದ್ಕೊಂಡು ಇದು ಮಾಡ್ತಿದ್ದೆ. ನಾನು ಭೀಮ್ನ ಅಮಾವಾಸ್ಯೆ 2 ದಿನ ಆಯಿತು, ನನಗೆ ಒಂದು ಒಲೆ ಕೊಡಿಸಿದ್ರು. ನಾನು ಅದೇ ಆಗುತ್ತೆ ಬಿಡಿ ಇದಕ್ಕೆ ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಆಗೋದೆ. ಚೆನ್ನಾಗಿತ್ತು ಒಂಥರ ಪೂಜೆ, ಖುಷಿ ಆಯಿತು. ಗಿಫ್ಟ್ ಕೊಡಿಸ್ಲೇಬೇಕು ಅಂತ ಏನಿಲ್ಲ, ದುಡ್ಡು ಕೊಡಲೇಬೇಕು ಅಂತ ಏನಿಲ್ಲ. ನಮ್ಮ ಆಯಸ್ಸು, ನಮ್ಮ ತಾಳಿ ಭಾಗ್ಯ ಎಲ್ಲ ಗಟ್ಟಿಯಾಗಿರಲಿ ಅಂತ ಕೇಳ್ಕೊಳ್ಳೋಣ ದೇವರಿಗೆ. ಹಾಗೆ ಇಬ್ಬರು 100 ವರ್ಷ ಯಾವಾಗಲೂ ಸುಖವಾಗಿ ಇರಬೇಕು ಅಂತ ಆಶೀರ್ವಾದ ಮಾಡಿ ಕಮೆಂಟ್ ಮೂಲಕ, ಅದೇ ಒಂದು ನಮಗೆ ದೊಡ್ಡದು. ಹಾಗೆ ಸ್ಟಾರ್ಟಿಂಗ್ ತೋರಿಸಿದ್ದೆ ನಾನು, ಹಸ್ಬೆಂಡ್ ಗಿಫ್ಟ್ ಕೊಟ್ಟರು ಅಂತ ಅಂದ್ಕೊಂಡು ಗೋಲ್ಡ್. ಅದರದ್ದು ಫೋಟೋ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಡಿಸೈನ್ನ. ನಾನು ಆದಷ್ಟು ಹಳೇ ಡಿಸೈನ್ನ ಸ್ವಲ್ಪ ಹುಡುಕ್ತಿದ್ದೆ. ನನಗೆ ಆ ರೀತಿನೇ ಹಳೇದು ಅಲ್ಲ, ಒಂದು ಸ್ವಲ್ಪ ಈಗಿನ ಟ್ರೆಂಡು ಅಲ್ಲ, ನನಗೆ ಮಿಡಲಾಗಿ ಡಿಸೈನ್ನ ಸ್ವಲ್ಪ ಹುಡುಕ್ತಿದ್ದೆ. ಅದೇ ರೀತಿ ಸಿಕ್ತು. ನನಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಕ್ಯೂಟಾಗಿ ಕಾಣುತ್ತೆ. ಜೊತೆಗೆ ನಾನು ಇದಕ್ಕೆ ಫಂಕ್ಷನ್ಸ್ ಸ್ಯಾರೀಸ್ಗೆಲ್ಲ ಹಾಕ್ಕೊಬೇಕು ಅಂದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಉದ್ದೇಶದಿಂದ ಈ ಕಡೆ ಡ್ರೆಸ್ಗೂ ಹಾಕ್ಕೊಬೋದು, ಈ ಕಡೆ ಸ್ಯಾರೀಸ್ಗೂ ಹಾಕ್ಕೊಬೋದು. ಆ ರೀತಿ ನಾನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇದು ಆ್ಯಂಟಿಕ್ ಪೀಸ್ಗಳು ಅದೆಲ್ಲ ನನಗಿಷ್ಟ ಆಗೋಲ್ಲ. ಇನ್ನೊಂದು ರೆಡ್ ಶೇಡ್ ಜ್ಯುವೆಲ್ಸ್ ಬರುತ್ತಲ್ಲ, ಅದು ಇಷ್ಟ ಆಗೋಲ್ಲ. ಸೊ ನನಗೆ ಫಸ್ಟೆಲ್ಲ ಬರ್ತಿತ್ತಲ್ಲ ಯೆಲ್ಲೋ ಶೇಡು ಜ್ಯುವೆಲ್ಸ್, ಅದೇ ಇಷ್ಟ ಆಗೋದು. ಸೊ ನಾನು ಅದಕ್ಕೆ ಅದೇ ರೀತಿ ತೊಗೊಂಡಿದ್ದೀನಿ. ಫೈನಲಿ ನಮ್ಮ ಪೂಜೆ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೊ ಮಚ್.